ಹಾಯ್ ಎಲ್ಲರಿಗೂ ನಮಸ್ಕಾರ. KPSC ಅವರು KAS ಪ್ರಿಲಿಮ್ಸ್ ಎಕ್ಸಾಮ್ನ ರಿಸಲ್ಟ್ ಬಿಟ್ಟಾದ ಮೇಲೆ ಜನರಲ್ಲಿ ಇನ್ನೂ ಆತಂಕ ಶುರುವಾಗಿದೆ. 170+ ಸ್ಕೋರ್ ಮಾಡಿದವರು ಸೆಲೆಕ್ಟ್ ಆಗಿಲ್ಲ. KPSC ಅವರು ಯೂಶ್ವಲಿ ಹಿಂದೆ ಎಲ್ಲ ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಟಾಗ ಕಟ್ ಆಫನ್ನು ಬಿಡ್ತಿದ್ರು. ಈ ಸಲ ಹಾಗೆ ಬಿಟ್ಟಿಲ್ಲ. ಕಟ್ ಆಫನ್ನು ಬಿಟ್ಟಿದ್ರೆ ಜನರಲ್ಲಿ ಎಷ್ಟು ರಿಲೀಫ್ ಆಗ್ತಿದ್ರು. ಮುಂದಿನ ದಿನಗಳಲ್ಲಿ ಅವರು ಶಾರ್ಟ್ಲಿ ಬಿಡ್ಬೋದು, ವೆಯ್ಟ್ ಮಾಡೋಣ. ಈ ಸಲ ಕಟ್ ಆಫ್ ಜಾಸ್ತಿ ನಿಂತಿದೆ. ನಿಮಗೆಲ್ಲ ಗೊತ್ತು, ಈ ಎಕ್ಸಾಮ್ 2 ಸಲ ನಡೀತು. ಸೊ ಎಷ್ಟೋ ಜನರು ಮುಂಚೆ ಚೆನ್ನಾಗಿ ಮಾಡಿದರು. ಅವರು ಈ 2ನೇ ಎಕ್ಸಾಮಲ್ಲಿ ಅವರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಕೆಲವೊಬ್ಬರದು ಕೋರ್ಟ್ ಕೇಸ್ ಆ ಇಶ್ಯೂ ಎಲ್ಲ ನಡೀತಿತ್ತು. ಎಕ್ಸಾಮ್ ನಡೆಯುತ್ತೋ ಇಲ್ವೋ ಅನ್ನೋ ಒಂದು ಭಯ ಬೇರೆ ಇತ್ತು. ಸೊ ಎಕ್ಸಾಮ್ ಸೆಂಟ್ರ್ಗಳೆಲ್ಲ ಬೇರೆ ಬೇರೆ ಕಡೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕು. ಈಗೆಲ್ಲ ಏನೇನೋ ಇಶ್ಯೂಗಳಾಯಿತು. ಆದರೆ ಆಸ್ಪಿರೆಂಟ್ಸ್ಗಳು ಕಂಟಿನ್ಯೂಸ್ ಆಗಿ 2 ಎಕ್ಸಾಮ್ಗೂ ಹಗಲು ರಾತ್ರಿ ಓದಿರ್ತೀರ. ಆದರೆ ಎಷ್ಟೋ ಜನರು ಫಸ್ಟ್ ಚೆನ್ನಾಗಿ ಎಕ್ಸಾಮ್ ಆಗಿತ್ತು, ಆದರೆ ಈ ಸಲ ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಎಫರ್ಟ್ ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದಿನ ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುತ್ತೆ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಜನರು ನೋಡಿ ಅಯ್ಯೋ ಅವ್ರದ್ದು ಕ್ಲಿಯರ್ ಆಗಿದೆ, ನಂದು ಆಗಿಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಬದಲು, ನಾನು ಇನ್ನೂ ಈ ಥರ ಆಗಿದ್ದರೆ ನೆಕ್ಸ್ಟ್ ಟೈಮಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ ಅನ್ನೋ ಥರ ಒಂದು ಚಾಲೆಂಜಾಗಿ ತಗೊಳ್ಳಿ. KPSC ಬಿಟ್ಟರೇನು ನಾನು UPSC ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. UPSC ಎಕ್ಸಾಮ್ ಬೇರೆ ಬರ್ತಿದೆ. ಆದಷ್ಟು ಬೇಗ ಕಮ್ಬ್ಯಾಕ್ ಆಗಿ ಇನ್ನೂ ಜಾಸ್ತಿ ಎಫರ್ಟನ್ನು ಹಾಕಿ. ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಈ ಸಲ ಎಕ್ಸಾಮ್ಗೆ ತುಂಬ ಟೈಮ್ ಸಿಕ್ಕಿತ್ತು. 2 ಸಲ ಎಕ್ಸಾಮ್ ನಡೀತಲ್ಲ. ಸೊ ಚೆನ್ನಾಗಿ ಓದಿರೋರು, ರಿಪೀಟೆಡ್ಲಿ UPSC ಎಕ್ಸಾಮ್, ಬೇರೆ ಬೇರೆ ಎಕ್ಸಾಮ್ಗಳಿಗೆ ಬರೆಯೋರು, ಅವರಿಗೆ ಇನ್ನೂ ಜಾಸ್ತಿ ಟೈಮ್ ಸಿಕ್ತು. ಅದಕ್ಕೋಸ್ಕರ ಅನಿಸುತ್ತೆ ಈ ಎಕ್ಸಾಮ್ ಕಾಂಪಿಟೇಷನ್ ಈ ಸಲ ತುಂಬ ಜಾಸ್ತಿ ಆಗಿ ಕಟ್ ಆಫ್ ಜಾಸ್ತಿ ನಿಂತಿರ್ಬೋದು ಅನಿಸುತ್ತೆ. ಈ ಎಕ್ಸಾಮ್ ಯಾರು ಕ್ಲಿಯರ್ ಆಗಿದೆಯೋ ಅವರು ನಿಮ್ಮ ಪ್ರಿಪ್ರೇಷನನ್ನು ಇನ್ನೂ ಒಂದು ಲೆವೆಲ್ ಜಾಸ್ತಿ ಮಾಡಿ ನಿಮ್ಮ ಮೇನ್ಸನ್ನು ಚೆನ್ನಾಗಿ ಬರೀರಿ. ಇನ್ ಕೇಸ್ ಇಫ್ ಯು ಆರ್ ಬಿಲಾಂಗಿಂಗ್ ಟು SC/ST ಕ್ಯಾಟಗರಿ ಬಿಲಾಂಗ್ ಆಗಿದ್ದರೆ, ನಿಮಗೋಸ್ಕರ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್ ಅವ್ರ ಕಡೆಯಿಂದ ಪ್ರಿಲಿಮ್ಸ್ ಯಾರು ಕ್ಲಿಯರ್ ಆಗಿದೆಯೋ ಅವರಿಗೆ ಮೇನ್ಸ್ ಎಕ್ಸಾಮ್ಗೋಸ್ಕರ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅದು ನಾವು ಸೆಲೆಕ್ಟ್ ಮಾಡುವಂಥ ಇನ್ಸ್ಟಿಟ್ಯೂಟ್ಗಳಲ್ಲೇ ಅವರು ನಮಗೆ ಕೋಚಿಂಗ್ ಕೊಡ್ತಾರೆ. ಇದನ್ನು ಅಪ್ಲೈ ಮಾಡೋದಕ್ಕೆ ಇದೇ ತಿಂಗಳ 20 ಲಾಸ್ಟ್ ದಿನ ಆಗಿರುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಅವರ ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ಅಪ್ಲೈ ಮಾಡಿ. ಅವರು ಒಂದೇ ದಿನದಲ್ಲಿ ಅಡ್ಮಿಷನ್ ಲೆಟರನ್ನು ಕೂಡ ಕೊಡ್ತಿದ್ದಾರೆ. ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಹಾಗೆಯೇ ಇದು OBC ಅವ್ರ ಡಿಪಾರ್ಟ್ಮೆಂಟಲ್ಲೂ ಬಿಡ್ತಾರೆ ಅನಿಸುತ್ತೆ ಶಾರ್ಟ್ಲಿ. ವೆಯ್ಟ್ ಮಾಡಿ, ಬರ್ಬೋದು. ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರಾಜ್ಕುಮಾರ್ ಅಕಾಡೆಮಿ ಆಗಿರ್ಬೋದು, IAS ಬಾಬಾ ಆಗಿರ್ಬೋದು, ಯೂನಿವರ್ಸಲ್ ಕೋಚಿಂಗ್ ಸೆಂಟರ್, ಈ ಎಲ್ಲ ಕಡೆಯಲ್ಲಿ ಮೇನ್ಸ್ಗೋಸ್ಕರ ಕೋಚಿಂಗನ್ನು ಕೊಡ್ತಾರೆ. ಸೊ ಇದರ ಸದುಪಯೋಗ ಪಡ್ಕೊಳ್ಳಿ ಎಲ್ಲರೂ, SC/ST ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದರೆ. ಮತ್ತು ನಿಮ್ಮದು ಆಲ್ರೆಡಿ ಕೋಚಿಂಗ್ ಮುಗ್ದಿದೆ, ನಿಮ್ಮದು ಮೇನ್ಸ್ ಎಲ್ಲ ಪ್ರಿಪ್ರೇಷನ್ ಆಗಿದೆ ಅಂತ ಆದರೆ, ನಿಮಗೆ ಮೇನ್ಸ್ ಬಗ್ಗೆ ಯಾವ ಕೋಚಿಂಗ್ ಬೇಡ ಅಂತ ನಿಮ್ಗೆ ಅನಿಸಿದರೆ, ನೀವು ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿ, ಒಂದು ಒಳ್ಳೆ ಕಡೆ ಟೆಸ್ಟ್ ಸೀರೀಸಿಗೆ ಜಾಯ್ನ್ ಆಗಿ ನೀವು ಆನ್ಸರನ್ನು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡಿ. ಇದ್ರ ಜೊತೆಗೆ UPSC ಮತ್ತು KPSC ಅವರ ಹಿಂದಿನ ಮೇನ್ಸ್ ಪೇಪರ್ಗಳೆಲ್ಲ ನೋಡಿ ಇದನ್ನು ಬರೆಯೋದಕ್ಕೆ ಟ್ರೈ ಮಾಡಿ. UPSC ಅವರ ಮೇನ್ಸ್ ಪೇಪರನ್ನು ಚೆನ್ನಾಗಿ ನೋಡಿ. ಹಿಂದಿಂದು ಒಂದು 4-5 ಇಯರ್ಸ್ ಬ್ಯಾಕಿಂದು KPSC ಅವರು ಇತ್ತೀಚಿನ ದಿನಗಳಲ್ಲಿ UPSC ಅವರು ಯಾವ ಥರ ಎಕ್ಸಾಮ್ ಕೊಡ್ತಾರೋ ಅದೇ ರೀತಿ ಕಾಪಿ ಮಾಡ್ತಾರೆ. ಸೊ ಚೆನ್ನಾಗಿ ಓದಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಈ ಚಾನಲಲ್ಲಿ ನಾನು ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ. GS ಶಾರ್ಟ್ಸ್ ಮತ್ತು ಕನ್ನಡ ಶಾರ್ಟ್ಸ್ ಅಂತ ಪ್ಲೇಲಿಸ್ಟ್ ಇದೆ. ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಮತ್ತು ಈ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ತಗೋಬರ್ತೀನಿ. UPSC ಮತ್ತು KPSC ಈ ಎರಡಿಗೂ ಎಕ್ಸಾಮ್ಗೆ ಸಂಬಂಧಿಸಿದಂತಹ ವೀಡಿಯೋಸ್ಗಳನ್ನು ನಾನು ಈ ಚಾನಲಲ್ಲಿ ಮಾಡ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.